ಈ ಒಂದು ಭವ್ಯವಾದ ಕಾರ್ಯಕ್ರಮ ನಮ್ಮ ಮಹಾರಾಜ ಗ್ರೌಂಡ್ ಪಕ್ಕ ಟೌನ್ ಹಾಲಲ್ಲಿ ನಡೀತಾ ಇದೆ. ತುಂಬಾ ಖುಷಿ ಆಗುತ್ತೆ. ನಮ್ಮ ಚಂದನ್ಜಿಯವರ ಒಂದು ಕನಸು ನನಸಾಗಿದೆ ಅಂತ ನಾನು ಹೇಳ್ಕೊಬೋದು. ಯಾಕೆಂದರೆ ಅವರು ತುಂಬ ದಿನದಿಂದ ಅಂದರೆ ಹಲವಾರು ವರ್ಷದಿಂದ ಈ ಒಂದು ಗುರುಗಳನ್ನ ಕರೆಸ್ಬೇಕು ಅಂದ್ಕೊಂಡು ತುಂಬಾ ಒಂದು ಇಟ್ಕೊಂಡಿದ್ರು. ಅದು ಈ ಭಗವಂತ ಇವತ್ತು ಈ ಒಳ್ಳೆಯ ಪವಿತ್ರ ಸ್ಥಾನದಲ್ಲಿ ಚಾಮುಂಡೇಶ್ವರಿ ತೊಪ್ಪಲಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ, ಅಂದರೆ ಸನಾತನ ಧರ್ಮದವರು, ಬರೀ ಒಂದು ಧರ್ಮ ಅಂತ ಅಲ್ಲ, ಎಲ್ಲ ಧರ್ಮದವರು ಅವರೆಲ್ಲರೂ ಬಂದು ಇಲ್ಲಿ ಅವರ ಒಂದು ದರ್ಶನಕ್ಕೆ ಪಾಲ್ಗೊಳ್ಬೇಕು ಅಂದ್ಕೊಂಡು ವಿಶೇಷವಾಗಿ ಒಂದು 8 ದಿನದ ಕಾರ್ಯಕ್ರಮ ತುಂಬ ಅಂದರೆ ಇವರು ಒಂದು 6 ತಿಂಗಳಿಂದ ಇದನ್ನು ಮಾಡಬೇಕು ಅಂದ್ಕೊಂಡು ಅದನ್ನು ಮಾಡಿದ್ದಾರೆ. ಇವ್ರ ಕುಟುಂಬಕ್ಕೆ, ಇವ್ರಿಗೆ, ಎಲ್ಲ ತಾಯಿ ಚಾಮುಂಡೇಶ್ವರಿ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ. ಮತ್ತು ಈ ಗುರುಗಳದ್ದು ಒಂದು ಪರಿಚಯ ಹೇಳಬೇಕು ಅಂದರೆ ಇವರು ಕೃಷ್ಣಗಿರಿ ಅಂದರೆ ವಿಶೇಷವಾದ ಒಂದು ಅವರ ಒಂದು ಇದು ದಿವ್ಯ ಶಕ್ತಿ ಹೇಗಿದೆ ಅಂದರೆ ಭಾರಿ ಅಪಾರ. ಇವರು ಹೇಳ್ದಂಗೆ, ನಮ್ಮ ಚಂದನ್ಜಿಯವರು ಹೇಳ್ದಂಗೆ, ಅವರ ಅಣ್ಣವರಾದ ದೀಪಕ್ ಅವರು ಕೂಡ ಎಲ್ಲ ಈ ಒಂದು ಇದರಲ್ಲಿ ಒಳ್ಳೊಳ್ಳೆಯ ಸಮಾಜ ಮುಖ್ಯ ಕೆಲಸಗಳನ್ನೇ ಬರ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಈ ಒಂದು ದೇವರ ಒಂದು ಅನುಗ್ರಹ ನಮ್ಮ ಮೈಸೂರಿಗೆ ಬಂದಿದೆ. ಅದನ್ನೆಲ್ಲ ನಾವೆಲ್ಲ ಸದುಪಯೋಗ ಪಡ್ಕೋಬೇಕು, ಅವರ ಆಶೀರ್ವಾದ ಪಡ್ಕೋಬೇಕು. ಪ್ರತಿಯೊಂದು ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಬಂದು ಈ ನಮ್ಮ ಗುರುಗಳ ಪ್ರವಚನವನ್ನು ಕೇಳಿ ಅವರು ಏನು ಹೇಳ್ತಾರೆ ಅದನ್ನು ತಾವು ಅರ್ಪಣೆ ಮಾಡ್ಕೊಳ್ಳಿ. ನನಗೂ ಕೂಡ ಈ ಟೌನ್ ಹಾಲಲ್ಲಿ ಇರುವ ಭಾಗ್ಯ ನನಗೂ ಕೂಡ ಇನ್ವೈಟ್ ಮಾಡಿದ್ರು ಬನ್ನಿ ಅಂತ. ನನಗೂ ಬಂದು ಭಾರಿ ಖುಷಿ ಆಯಿತು. ನಾನು ಬನ್ನೂರಿಂದ ಮಹೇಂದರ್ ಸಿಂಗ್ ಕಾಳಪ್ಪ. ಸರ್, ಅಂದರೆ ಇವಾಗ ಗುರುಗಳು ಇವರು ಹೇಳ್ತಾ ಇದ್ರು ಗುರುಗಳು ಸಿಗ್ತಾನೆ ಇರಲಿಲ್ಲ, ಮೈಸೂರಿಗೆ ಪ್ರಯತ್ನ ಮಾಡ್ತಾ ಇದ್ರು. 8 ದಿನಗಳ ಕಾಲ ಆ ಗುರುಗಳು ಸಿಗದೇ ಇರೋರು 8 ದಿನಗಳ ಕಾಲ ಉಳಿತಾರೆ ಅಂದರೆ ಎಷ್ಟು ಪುಣ್ಯ ಅಂತ ಅನ್ಸುತ್ತೆ ತಮಗೆಲ್ಲ ಮೈಸೂರವ್ರಿಗೆ. ಅಂದರೆ ಇದು ತುಂಬಾ ನಮ್ಮ ಮೈಸೂರು ಜನತೆಗೆ ತುಂಬಾ ವಿಶೇಷವಾದ ಒಂದು ತುಂಬ ಗಿಫ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಗುರುಗಳು ಸಿಂಗಲ್ ಆಗಿ ಯಾರನ್ನೂ ಇನ್ವೈಟ್ ಆಗಿ ಮಾತಾಡೋದಾಗಲಿ ಅದೆಲ್ಲ ಇಲ್ಲ, ಭಾರಿ ಶಿಸ್ತುಬದ್ಧವಾಗಿರುವಂಥ ಗುರುಗಳು. ಮತ್ತು ಕಾಶಿಯಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಅವರು ಅಲ್ಲಿ ನಮ್ಮ ಬ್ರಾಹ್ಮಣರು ಎಲ್ಲರೂ ಯಜ್ಞ ಮತ್ತು ಎಲ್ಲ ಥರದ ಪೂಜೆಗಳು ಇಟ್ಕೊಂಡಿದ್ದಾರೆ. ಅದೆಲ್ಲ ಫುಲ್ ನಮ್ಮ ಕೈಲಾಸ್ ಚಂದ್ಜಿ ಅವರ ಫ್ಯಾಮಿಲಿ ಕಡೆಯಿಂದ ಆಗ್ತಾಯಿದೆ. ಇದು ಕಷ್ಟಭಂಜನ ಭೈರವ ಅಷ್ಟಮಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದು ಭೈರವ ಅಷ್ಟಮಿ ಅಂತ ಹೇಳಿದ್ರೆ ಶಿವ ದೇವ್ರದ್ದು ರೂಪ. ಇದು ಭೈರವ ಬೆಳಿಗ್ಗೆ 10 ಗಂಟೆಯಿಂದ ಸಾಧನೆ ಸ್ಟಾರ್ಟ್ ಆಗುತ್ತೆ. ಸಾಧನೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾರಿಗೆ ಫಸ್ಟ್ ಕಷ್ಟ ಅಥವಾ ಇನ್ನೇನಾದರೂ ದೋಷ ಇದ್ದರೆ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧನೆ ಮಾಡಿಸ್ತಾರೆ. ಫಸ್ಟು ಗುರೂಜಿ ಬಂದ್ಬಿಟ್ಟು ಸಾಧನೆ ಮಾಡಿದ್ಮೇಲೆ ದೇವ್ರಿಗೆ ಪ್ರಸನ್ನ ಮಾಡೋದಕ್ಕೆ ಯಜ್ಞ ಮಾಡ್ತಾರೆ. ಯಜ್ಞ ಅಲ್ಲಿ ಆಹುತಿ ಹಾಕ್ತೀವಿ. ಆಹುತಿಲಿ ವಿಭಿನ್ನ ಥರ ಡ್ರೈ ಫ್ರೂಟ್ ಆಗಲಿ ಅಥವಾ ತುಪ್ಪ ಆಗಲಿ ಅಥವಾ ಇನ್ನೇನೇ ಪದಾರ್ಥ ಆಗಲಿ, ಈ ಪದಾರ್ಥ ಹಾಕಿ ಆಹುತಿ ಮಾಡ್ತೀವಿ. ಆಮೇಲೆ ರಾತ್ರಿ 8ರಿಂದ 10 ಪ್ರವಚನ ಇರುತ್ತೆ. ಪ್ರವಚನ ಟೈಮಲ್ಲಿ ಗುರುಗಳು ಎಲ್ಲರಿಗೂ ತಿಳಿಸ್ತಾರೆ ನಾವು ಏನಕ್ಕೆ ಮಾಡ್ತಾಯಿದ್ದೀವಿ, ಏನು ಉದ್ದೇಶ ಇದೆ, ಏನಕ್ಕೆ ತೊಂದರೆ ಬರುತ್ತೆ, ಈ ತೊಂದರೆ ಬರದೇ ಇರೋದಕ್ಕೆ ಏನು ಅಡಚಣೆ ಇರ್ಬೋದು, ಇದೆಲ್ಲ ಕ್ಲೀನಾಗಿ ವಿವರ ಮಾಡ್ತಾರೆ ಗುರುಗಳು. ವಿಶೇಷತೆಗಳು ಏನೇನಿದೆ? ವಿಶೇಷತೆ ಮೂಮೆಂಟ್ಸ್ ಏನಾದರೂ ಆಗಿದೆ ಲೋಕ ಕಲ್ಯಾಣಕ್ಕೆ ಅಂದರೆ ಏನು? ಲೋಕ ಕಲ್ಯಾಣಕ್ಕೆ ಅವರು ಸುಮಾರು ಇದು ಮಾಡಿದ್ದಾರೆ. ಯಾವ ಥರ ಹೇಳಲಿ, ನನಗೆ ಹೇಳೋದಕ್ಕೆ ವರ್ಡ್ಸ್ ಇಲ್ಲ. ಅಂದರೆ ಇವ್ರದ್ದು ಒಂದೇ ಉದ್ದೇಶ ಇದೆ, ಯಾರ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಒಳ್ಳೇದು ಮಾಡೋದಕ್ಕಾಗತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಆ ರೀಸನಲ್ಲಿ ಮಾತ್ರ ಇದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು. ಈಗ ಅವರು ಮೂಲತಃ ಎಲ್ಲಿ ಅವರು ಇಲ್ಲಿ ಎಷ್ಟು ದಿನ ಇರ್ತಾರೆ? ಇಲ್ಲಿ 8 ದಿನ ಇರ್ತಾರೆ. ಅವ್ರು 8 ದಿನವೂ ಟೌನ್ ಹಾಲಲ್ಲೇ ಇರ್ತಾರೆ. ಸೊ ಅವ್ರದ್ದು ಇಲ್ಲೇ ಒಂದು ಚಿಕ್ಕ ಟೆಂಟ್ ಮಾಡಿಕೊಂಡು ಇದ್ದಾರೆ. ಈ ಟೌನ್ ಹಾಲಲ್ಲೇ ರಾತ್ರಿ ಎಲ್ಲ ಹಾಲ್ಟ್ ಮಾಡ್ತಾರೆ. ಇವ್ರದ್ದೇ ಸಾಧನೆ ಟೈಪ್ ಇದರಲ್ಲಿ ಒಂದು ಚಿಕ್ಕದು ದೇವಸ್ಥಾನ ಟೈಪಲ್ಲಿ ಮಾಡಿದ್ದಾರೆ. ಆ ದೇವಸ್ಥಾನದಲ್ಲಿ ಎಲ್ಲ ಕೂತ್ಕೊಂಡು ಸಾಧನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಕೊಡ್ತಾರೆ. ಈ ಸಾಧನೆ ಟೈಮಲ್ಲಿ ಗುರುಗಳು ಬಂದು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಸೊ ನೀವು ಈ ಥರ ಸಾಧನೆ ಮಾಡಿದ್ರೆ ನಿಮ್ದು ಈ ಥರ ಕಷ್ಟ ಪರಿಹಾರ ಏನಿದೆ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿ. ಪಬ್ಲಿಕ್ಗೆ ಗುರುಗಳು ಯಾವ ಟೈಮಲ್ಲಿ ಸಿಗ್ತಾರೆ? ಜೊತೆಗೆ 8ರಿಂದ 10 ಪ್ರವಚನ ಮಾಡ್ತಾರೆ. ಆ ಟೈಮಲ್ಲಿ ಎಲ್ಲರಿಗೂ ಇರ್ತಾರೆ. ಆಮೇಲೆ ಹೋಮ ಅವರೇ ಸ್ವತಃ ಸಾನ್ನಿಧ್ಯದಲ್ಲಿ ಇದ್ದು ಹೋಮ ಮಾಡಿಸ್ತಾರೆ. ಹೋಮ ಮಾಡೋದಕ್ಕೆ ತಮಿಳ್ನಾಡಿಂದ ಒಂದು 21 ಜನದ ದೊಡ್ಡ ಟೀಮ್ ಬಂದಿದೆ. ಅವರೆಲ್ಲ ಕ್ಲೀನಾಗಿ ಸಂಸ್ಕೃತಲ್ಲಿ ಮಂತ್ರ ಎಲ್ಲ ಹೇಳಿ ಹೋಮ ಮಾಡುತ್ತಾರೆ. ಕ್ಲೀನಾಗಿ ಆಹುತಿ ಎಲ್ಲ ಕೊಡ್ತಾರೆ. ಹೋಮ ಮಾಡ್ಬೇಕಾದ್ರೆ ಎಲ್ಲ ವಿಧಿ ಕ್ಲೀನಾಗಿ ಹೇಳ್ತಾರೆ. ಯಾವ ದೇವ್ರಿಗೆ ಹೋಮ ಮಾಡ್ತಾ ಇರೋದು, ಯಾವ ದೇವ್ರಿಗೆ ಏನು ಮಾಡಿದ್ರೆ ಅವ್ರು ಯಾವ ಥರ ಪ್ರಸನ್ನ ಆಗ್ತಾರೆ, ಆ ಥರ ಹೇಳಿ ಹೋಮ ಮಾಡಿ ಎಲ್ಲರಿಗೂ ಕ್ಲೀನಾಗಿ ಡೀಟೇಲಾಗಿ ಹೇಳಿ ಹೋಮ ಮಾಡ್ತಾರೆ. ಎಷ್ಟು ಜನ ಭಾಗವಹಿಸಿ? ಭಕ್ತಾದಿಗಳು ನಮಗೆ ಎಕ್ಸ್ಪೆಕ್ಟೇಷನ್ ಇರೋ ಪ್ರಕಾರ ಡೈಲಿ ಒಂದು 4ರಿಂದ 5 ಸಾವಿರ ಜನ ಬರ್ತಾರೆ. ಪರ್ಟಿಕ್ಯುಲರ್ ಮೈಸೂರನ್ನ ಏನು ಸೆಲೆಕ್ಟ್ ಮಾಡ್ಕೊಂಡು ಸರ್, ನಾನು ಬೇಸಿಕಲಿ ಮೈಸೂರಲ್ಲೇ ಇರೋದು. ನಾನು ಹುಟ್ಟು ಬೆಳೆದು ಇರೋದೆಲ್ಲ ಮೈಸೂರಲ್ಲೇ.
ಸೊ ನನಗೆ ಸಮ್ವೇರ್ ಅರೌಂಡ್ 20 ವರ್ಷದಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ ಗುರುಗಳಿಗೆ ಮೈಸೂರು ಕರ್ಕೊಂಡು ಬರೋದಕ್ಕೆ. ಇವಾಗ ಯಾರ್ದೋ ಪುಣ್ಯನೋ ನಮ್ಮ ಊರದಲ್ಲಿ ಯಾರ್ದಾರು ಒಬ್ರದ್ದು ಪುಣ್ಯ ಇರ್ಬೋದು, ಆ ಪುಣ್ಯದಿಂದ ಗುರುಗಳು ಇಲ್ಲಿಗೆ ಬರೋಕ್ಕೆ ಒಪ್ಕೊಂಡಿದ್ದಾರೆ. ತಮ್ಮ ಹೆಸರು? ನನ್ನ ಹೆಸರು ಚಂದನ್ ಕುಮಾರ್ ಜೈನ್ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರಗಳು. ಇದೊಂದು ಕೃಷ್ಣಗಿರಿ ಅಂತ ಒಂದು ತೀರ್ಥ ಇದೆ, ತಮಿಳುನಾಡು ಬೆಂಗಳೂರಿಂದ 90 ಕಿಲೋಮೀಟರ್ ದೂರದಲ್ಲಿ ಕೃಷ್ಣಗಿರಿ ಅಂತ ಒಂದು ತೀರ್ಥ. ಅದರಲ್ಲಿ ಮೊಟ್ಟ ಮೊದಲನಾಗಿ ಕೆಲವೊಂದು 35 ವರ್ಷದ ಹಿಂದೆ ಒಂದು ಮನೆಯಿಂದ ಪ್ರಾರಂಭ ಆದದ್ದು ಒಂದು ದೇವರ ಭಕ್ತಿ. ಪದ್ಮಾವತಿ ದೇವಿ ಅಂತ ಅವ್ರದ್ದು ಒಂದು ಐಚ್ಛೆ ಇರುವ ಒಂದು ದೇವತೆ ಇವ್ರಿಗೆ ರಾತ್ರಿ ಕನಸಲ್ಲಿ ಬಂದು ಇದೆಲ್ಲ ಬಿದ್ದು ಹೇಳಿದ್ದು, ಒಂದು ಸ್ವಲ್ಪ ಮಾರ್ಗದರ್ಶನ ಕೊಟ್ಟು, ನೋಡಪ್ಪ ನೀನು ವಸಂತ್, ಅವರ ಗುರುಗಳ ಹೆಸರು ವಸಂತ ವಿಜಯಾನಂದ ಗುರೂಜಿ, ಬಂದು ನೋಡಪ್ಪ ವಸಂತ್, ನೀನು ಹುಟ್ಟಿರೋದು ಜನಗಳ ಉಪಯೋಗಕ್ಕೋಸ್ಕರ, ನೀನು ಜನಗಳ ಉಪಕಾರಕ್ಕೋಸ್ಕರ, ಅದು ನೀ ಹೋಗು. ಅವ್ರಿಗೆ ಒಂದು ಮಾರ್ಗದರ್ಶನ ಕೊಟ್ಟು, ಇಂಥ ಜಾಗದಲ್ಲಿ ಇಲ್ಲಿಂದ ಕೃಷ್ಣಗಿರಿ ಊರಿಂದ 5 ಕಿಲೋಮೀಟ್ರ್ ದೂರ ಹೋಗು, ಅಲ್ಲೊಂದು ನಿನಗೆ ಒಂದು ನದಿ ಸಿಗುತ್ತೆ, ನದಿ ತಡದಲ್ಲಿ ಮತ್ತು ಅಲ್ಲಿ ಒಂದು ದೊಡ್ಡ ಜಾಗ ಇದೆ, ಹಿಂದ್ಗಡೆ ಒಂದು ಬೆಟ್ಟ ಗುಡ್ಡ ಇದೆ, ಆ ಜಾಗ ನಿನಗೆ ಸೂಕ್ತ ಪ್ರಯುಕ್ತವಾಯಿತು, ಅದರಲ್ಲಿ ಒಂದು ದೇವಸ್ಥಾನ ಕಟ್ಟುವಂತ. ಆ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿ ಬರೀ ಜೈನರಂತಲ್ಲ ಅಥವಾ ಬರೀ ಹಿಂದೂಗಳಂತಲ್ಲ, ಎಲ್ಲ ಕೋಮ ಎಲ್ಲ ಜಾತಿನವರು ಅಲ್ಲಿ ಬರ್ತಾರೆ. ಯಾವುದೇ ಒಂದು ಬ್ರಾಹ್ಮಣರಾಗಲಿ ಅಥವಾ ಲಿಂಗ ಅಥವಾ ಒಂದು ಪರ್ಟಿಕ್ಯುಲರ್ ಒಂದು ಜಾತಿ ಅಂತ ಏನಿಲ್ಲ, ಎಲ್ಲ ಜನಗಳು ಬರ್ತಾರೆ ಅಲ್ಲಿ. ಮತ್ತು ಇನ್ನೊಂದಲ್ಲಿ ಒಂದು ಜೈನ ದೇವಸ್ಥಾನವೂ ಇದೆ. ಹಾಗೆಯೇ ನಮ್ಮ ದಕ್ಷಿಣ ಭಾರತ ಶೈಲಿಯಲ್ಲಿ ಪದ್ಮಾವತಿ ದೇವಸ್ಥಾನವೂ ಇದೆ. ಅಲ್ಲಿಂದ ಮುಂದೆ ಇವರು ಸಾಗ್ತಾ ಒಂದು ಶಿವನ ಆರಾಧನೆ ಶುರು ಮಾಡಿದ್ರು. ಗುಹೆ ಒಳಗೊಳಗೆಲ್ಲ ಹೋಗಿ ತಪಸ್ಸನ್ನು ಸಾಧನೆ ಮಾಡಿ ಮೌನದಿಂದ ತಪಸ್ಸನ್ನು ಮಾಡ್ತಾರೆ. ಎಷ್ಟೋ 30 ದಿನ 40 ದಿನ ತನಕ ನಿರಾಹಾರದಿಂದ ಮತ್ತು ಮೌನ ವ್ರತದಿಂದ ಮಾಡಿ ಸಾಧನೆಗಳು ಮಾಡಿದ್ದಾರೆ. ಅವ್ರು ಸಾಧನೆ ಮಾಡ್ಬೇಕಾದ್ರೆ ನಾವು ಕಂಡಷ್ಟೇ ಇದು ದೇವತೆಗಳು ಬಂದು ಅವರ ನಾಲ್ಗೆ ಹಿಂಗೆ ಮಾಡಿದಾಗ ನಾಲ್ಗೆಯಲ್ಲಿ ಬಂದು ದೇವತೆಗಳು ಅವ್ರಿಗೆ ಏನು ಮಂತ್ರ ಕೊಟ್ಟದಂಗೆಲ್ಲ ಕಣ್ಣಾರೆ ನಾವು ಕಂಡಿದ್ದೀವಿ. ಆಯ್ತು, ಅಂಥ ಮಂತ್ರ ವಿಶಾರದ, ಈಗ ಮಂತ್ರ ವಿಶಾರದ ಅಂತಲೂ ನಾವು ಕರಿತೀವಿ. ಯಾಕಂದ್ರೆ ಮಂತ್ರ ಇರೋಳು ಅವರು, ಯಾಕಂದ್ರೆ ನಾವು ಕಂಡಂಗೆ ಅವ್ರಿಗೆ ಯಾರು ಗುರುಗಳು ಈ ಥರ ಹೇಳ್ಕೊಟ್ಟಿಲ್ಲ, ಎಲ್ಲ ಬಂದಿರೋದು ಎಲ್ಲ ದೈವ ಶಕ್ತಿಯಿಂದ. ಅಂಥ ಒಂದು ಸಾಧನೆ ಅವರು ಮಾಡಿದ್ದು ದೇಶಾದ್ಯಂತ ಮತ್ತು ಎಲ್ಲ ವಿಶ್ವಾದ್ಯಂತ ಅವರು ಹೋಗ್ತಾ ಇದ್ದಾರೆ. ಎಷ್ಟು ಭಕ್ತಗಳು ಕೂಗ್ತಾರೆ, 1000 ಜನ, ಲಕ್ಷಾಂತರ ಜನಗಳು ಎಲ್ಲ ಕರೀತಾರೆ. ಇಂದೋರು, ಪಂಜಾಬು ಮತ್ತೆಲ್ಲ ಸಾಕಷ್ಟು. ಈಗ ಇತ್ತೀಚೆಗೆ ಒಂದು ಇಂದೋರ್ನಲ್ಲಿ ಕಾರ್ಯಕ್ರಮ ಆಯಿತು ನವರಾತ್ರಿ ದಿವಸದಲ್ಲಿ. ಈ ನವರಾತ್ರಿ 8 ದಿನಗಳ ಆರಾಧನೆ ಅಲ್ಲಿ ನಡೀತು. ಅಲ್ಲಿ ಒಂದೇನು ವಿಶೇಷ ಅಂದರೆ ಕೊನೆ ದಿನ 80 ಲಕ್ಷ ಜನಗಳು ಒಂದೇ ಪೆಂಡಾಲ್ನಲ್ಲಿ ಅಲ್ಲಿ ಬಂದಿದ್ರು. 80 ಲಕ್ಷ ಜನ. ಇವಾಗ ಮೈಸೂರಲ್ಲಿ ಏನೇನು ಕಾರ್ಯಕ್ರಮ? ಮೈಸೂರಲ್ಲಿ ಈಗ ನಾವು ಇದು ಸುಮಾರು 20 ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಮೈಸೂರಿನ ಜನತೆಗೂ ಒಂದು ಮತ್ತು ಅಕ್ಕಪಕ್ಕದ ಜನತೆಗೆ ಒಂದು ಇದು ಆಗಬೇಕು, ಉಪಕಾರ ಒಳ್ಳೇದಾಗಬೇಕು ಅಂತ. ಅಂಥದ್ರಲ್ಲಿ 25 ಕಿಲೋಮೀಟರ್ ರೇಡಿಯಸನ್ನು ಒಂದು ಭೈರವ ಜನ್ಮಾಷ್ಟಮಿ ಆರಾಧನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರತಿದಿನ ಇವತ್ತಂದರೆ 5ನೇ ತಾರೀಕು ನವೆಂಬರ್ 25, 2025 ಬುಧವಾರ, ಇಂದಿನಿಂದ 12ನೇ ತಾರೀಕು ಬುಧವಾರ 8 ದಿನಗಳ ಕಾಲ ಬೆಳಗ್ಗೆ 10ರಿಂದ ಆರಾಧನೆ, ಪೂಜೆ, ಭಕ್ತಿ ಇರುತ್ತೆ. ಕೇವಲ ಸಾಧನೆ, ಯಾರು ಕಷ್ಟ ಇದೆ ಏನು ಬಂದರೆ ಅಲ್ಲಿ ಒಂದು ಸಾಧನೆ ಇರುತ್ತೆ. ಮೌನ ಅಲ್ಲಿ ಅದು ನಿವಾರಣೆಗೋಸ್ಕರ ಶಕ್ತಿನ ಕೊಡ್ತಾರೆ. ನಿವಾರಣೆ ಅವ್ರು ಮಾಡಲ್ಲ, ನಾವು ಭಕ್ತಿಯಿಂದ ಬರಬೇಕು. ಶಕ್ತಿ ಅವ್ರು ಕೊಡ್ತಾರೆ, ಭಕ್ತಿ ನಮ್ಮದು, ಶಕ್ತಿ ಅವ್ರದ್ದು. 10 ಗಂಟೆಗೆ ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ಪ್ರತಿದಿನ ಯಜ್ಞ ಹವನ ನಡೆಯುತ್ತೆ. ಅದು ಭೈರವ ಹವನ, ಆಹುತಿ. ಮತ್ತು ಪ್ರತಿದಿನ ರಾತ್ರಿ 8 ಗಂಟೆಯಿಂದ ಒಂದು ಹೆಚ್ಚು ಕಮ್ಮಿ 10 ಗಂಟೆ ತನಕ ಭೈರವ ಪುರಾಣ ಮಹಾಕಥೆ ಮತ್ತು ಪ್ರವಚನ ನಡೆಯುತ್ತೆ. ದೀಪಕ್ ಜೈನ್, ಕೃಷ್ಣಗಿರಿ ಶಕ್ತಿಪೀಠ ಒಂದು ಕಾರ್ಯಕರ್ತ.